ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಕೈಗೆ ವೈಶ್ಯಕ ಸಿಕ್ಬಿದ್ದಾಯಿತು. ಈ ಕಡೆ ಕಾಲಿಡಿದು ವೈಶ್ಯಕ ಕ್ಷಮೆನೂ ಕೂಡ ಕೇಳಿದ್ದಾಯಿತು. ಹಾಗಿದ್ರೆ ವೈಶ್ಯಕ ಒಳ್ಳೆಯವಳಾಗ್ಬಿಟ್ಲ. ಈ ಕಡೆ ಚಾರುವಿನ ಮತ್ತೊಂದು ಆಟ ಏನು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಚಾರು ಹೂಡಿರೋ ಬಾಣಕ್ಕೆ ವೈಶಾಖ ತತ್ತರಿಸಿ ಹೋಗ್ತಿದ್ದಾರೆ. ಈ ಕಡೆ ರಾಮಾಚಾರಿ ಮತ್ತು ಮುರಾರಿ ಎಂದನಂತೆ ಅದೇ ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದೇ ದೇವಸ್ಥಾನದ ಮುಂದೆ ಇಲ್ಲಿ ವೈಶಾಖ ಭಿಕ್ಷೆ ಬೇಡ್ತಿದ್ದಾಳೆ. ಈ ಕಡೆ ಭಿಕ್ಷೆ ಬೇಡ್ತಾ ಇದ್ರೆ ಈ ಕಡೆ ಯಾರಾದರೂ ದುಡ್ಡು ಹಾಕ್ರಮ್ಮ, 10 ರೂಪಾಯಿ ಹಾಕ್ರಮ್ಮ, ಹಾಗೆ ಹೀಗೆ ಅಂತಿದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಮುರಾರಿಗೆ ಈ ಧ್ವನಿ ಎಲ್ಲೂ ಕೇಳಿಸ್ದಾಗಿದೆಯಲ್ಲ ಅಂತ ಅನ್ಕೋತಾರೆ. ಜೊತೆಗೆ ಇಲ್ಲಿ ವೈಶಾಖ ಧ್ವನಿನೇ ಕೇಳಿದಾಗ ಆಗ್ಬಿಡುತ್ತೆ ಮುರಾರಿಗೆ. ಹಾಗಾಗಿ ಇಲ್ಲಿ ರಾಮಾಚಾರಿ ಅಂತ ಹೇಳ್ತಿದ್ರೆ ಏನದು ಮುರಾರಿ ಇಲ್ಲೇ ನಿಂತ್ಕೊಂಡಿದ್ಯಲ್ಲ, ತಡ ಆಗ್ತಿದೆ ಬಾ ಅಂದಾಗ ನಿನಗೆ ಧ್ವನಿ ಕೇಳಿಸ್ಕೊ. ಅಲ್ಲಿ ವೈಶಾಖ ಅದಕ್ಕೆ ಕೂಗ್ದಾಗ ಆಗ್ತಿದೆ, ವೈಶಾಖ ಅದಕ್ಕೆ ಭಿಕ್ಷೆ ಬೇಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಅಂದಾಗ ಏನು ಮಾತಾಡ್ತಿದ್ಯಾ ಮುರಾರಿ, ಸುಮ್ಮನೆ ಬಾಯಿಲಿ ಭಿಕ್ಷುಕರನ್ನು ನೋಡಿಲ್ವಾ ನಾವು, ಸುಮ್ಮನೆ ಏನೇನೋ ಮಾತಾಡ್ಬೇಡ, ನಿನಗೆ ವೈಶಾಖ ಅದಕ್ಕೆ ಕಂಡ್ರೆ ಆಗೋದಿಲ್ಲ ಅಂತ ಗೊತ್ತು, ಅದಕ್ಕೆ ಈ ರೀತಿ ಎಲ್ಲ ಮಾತನಾಡ್ತಾರ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಹೋಗ್ತಾರೆ ಮುರಾರಿನ ಕರ್ಕೊಂಡು. ತದನಂತರ ಇಲ್ಲಿ ರುಕ್ಕು ವಿಡಿಯೋ ಮಾಡ್ಕೋತಿದ್ದಾಳೆ. ಈ ಕಡೆ ವೈಶಾಖ ದುಡ್ಡನ್ನ ಹಾಕಿ ಅಂತ ಕೇಳ್ತಿದ್ದಾಳೆ. 10 ರೂಪಾಯಿ ಹಾಕಿ ಅಂತ ಕೇಳ್ತಿದ್ದಾಗೆ, ಏನಮ್ಮ ನೀನು ದುಡ್ಡನ್ನ ಅಷ್ಟಾಕಿ ಇಷ್ಟಾಕಿ ಅಂತ ಕೇಳ್ತೀಯ, ಹಾಗೆಲ್ಲ ಅಷ್ಟಾಕಿ ಇಷ್ಟಾಕಿ ಅಂತೆಲ್ಲ ಕೇಳಬಾರ್ದು, ಕೊಟ್ಟಷ್ಟು ಇಸ್ಕೋಬೇಕು ಏನೇನೆಲ್ಲ ಅಂತ ಹೇಳ್ತಾರೆ. ಜೊತೆಗೆ ಸುಮ್ಮನಿರಯ್ಯ ನೀನು, ನಾನು ಹೋದರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೀನಿ, ಮೊದಲು ಇನ್ನು ಸ್ವಲ್ಪ ಬೇಡ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅಂತ ವೈಶಾಖ ಹೇಳ್ತಿದ್ರೆ, ಏನು ಇಷ್ಟೊಂದು ದಿಮಾಕಲ್ಲಿ ಮಾತಾಡ್ತಿದ್ಯಾ ನೀನು ಅಂತ ಕೂಡ ಪಕ್ಕದ ಭಿಕ್ಷುಕರು ಹೇಳ್ತಿದ್ದಾರೆ. ಅತ್ತ ಕಡೆ ಇಲ್ಲಿ ರಾಮಾಚಾರಿಗೆ ಚಾರು ಕಾಲ್ ಮಾಡ್ತಾಳೆ. ಕಾಲ್ ಮಾಡಿದೆ ನಿಜವಾಗ್ಲೂ ರಾಮಾಚಾರಿ ತುಂಬ ಥ್ಯಾಂಕ್ಸ್ ಅಂತಿದ್ರೆ, ಯಾಕ್ರಿ ಯಾಕೆ ಥ್ಯಾಂಕ್ಸ್ ಅಂತ ಕೇಳ್ತಿದ್ದಾರೆ. ನಿಜವಾಗ್ಲೂ ಇಂಥ ಗಂಡ ಯಾರಿಗೂ ಸಿಗೋದಿಲ್ಲ ಕಣ್ರಿ, ಅದಕ್ಕೋಸ್ಕರ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಇಂಥ ಒಬ್ಬ ಗಂಡ ಸಿಕ್ಬಿಟ್ರೆ ಖಂಡಿತವಾಗ್ಲೂ ಕೂಡ ಎಲ್ಲ ಹೆಣ್ಮಕ್ಳುಗಳು ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ ಅಂತ ಹೇಳ್ತಿದ್ದಾಳೆ ಇಲ್ಲಿ ಚಾರು. ಏನ್ರಿ ಅಂಥದ್ದೇನು ಅಂದಾಗ, ಹೌದು ರಾಮಾಚಾರಿ, ನಿನ್ಗೆ ಎಷ್ಟು ಹೆಣ್ಮಕ್ಳುಗಳಿಗೆ ಬೆಲೆ ಕೊಡ್ತೀಯ, ಎಷ್ಟು ಪ್ರೀತಿ ಮಾಡ್ತೀಯ ನಿನ್ನ ಹೆಂಡ್ತಿನ, ನಿಜವಾಗ್ಲೂ ಪ್ರತಿಯೊಬ್ಬರು ಇಂಥ ಅದೃಷ್ಟನ ಮಾಡಿಲ್ಲ, ಅದಕ್ಕೋಸ್ಕರ ಎಲ್ಲರ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಐ ಲವ್ ಯು ಕೂಡ ಬರೀ ನನ್ನ ಪರವಾಗಿ ಮಾತ್ರ ಅಂತ ಚಾರು ಹೇಳಿದಾಗ, ಐ ಲವ್ ಯು ಟೂ ಅನ್ನು ರಾಮಾಚಾರಿ ಅಂದಾಗ, ಏನು ಮೇಡಮ್ ಇಲ್ಲಿ ಬರೀ ಟೂ ಅನ್ಬೋದೇ ಹೊರತು ಐ ಲವ್ ಯು ಅಂತೆಲ್ಲ ಹೇಳೋಕ್ಕಾಗಲ್ಲ ಅಂದಾಗ, ಏನು ರಾಮಾಚಾರಿ ಇದು ನಿನ್ನ ಹೆಂಡ್ತಿಗೆ ಹೇಳೋಕೆ ನಿಂಗೆ ಪ್ರಾಬ್ಲಮ್ಮ ಅಂತ ಹೇಳಿ ಕೇಳ್ತಿದ್ದಾಳೆ ಚಾರು. ಐ ಲವ್ ಯು ರಾಮಾಚಾರಿ ಅಂದಾಗ, ಸೇಮ್ ಟು ಯು ಮೇಡಮ್ ಅಂತ ಹೇಳಿಬಿಡ್ತಾರೆ ಇಲ್ಲಿ ರಾಮಾಚಾರಿ. ಇದರಿಂದ ಚಾರುಗೆ ತುಂಬಾ ಖುಷಿ ಆಗ್ಬಿಡತ್ತೆ. ತದನಂತರ ಇತ್ತ ಕಡೆ ವೈಶಾಖ ಭಿಕ್ಷೆ ಬೇಡ್ದಿರೋ ಜಾಗಕ್ಕೆ, ಆ ಒಂದು ಜಾಗದ ಪ್ರೆಸಿಡೆಂಟ್, ಭಿಕ್ಷುಕರ ಪ್ರೆಸಿಡೆಂಟ್ ಬಂದಿದ್ದೆ ಏನು ಕಲೆಕ್ಷನ್ ಹೇಗಾಗ್ತದೆ ಅಂತೆಲ್ಲ ವಿಚಾರ ಮಾಡ್ತಿದ್ದಾರೆ. ಹೌದು, ಯಾರಿದು ಇಷ್ಟು ಬೆಳ್ಳಗಿದ್ದಾರೆ, ಇವ್ರನ್ನ ನಾನು ನೋಡ ಇಲ್ವಲ್ಲ ಅಂದಾಗ, ಇವತ್ತು ಹೊಸದಾಗಿ ಬಂದಿರೋದು ಅಂತ ಹೇಳ್ತಿದ್ದಾರೆ. ಹೌದಾ, ಸರಿ ಆಯ್ತಮ್ಮ, ಏನಮ್ಮ ಯಾವ ಒಂದು ಏರಿಯಾದವಳು ನೀನು ಅಂತ ಕೇಳ್ತಿದ್ರೆ, ಏನೋ ಯಾವ ಏರಿಯಾದವ್ರ ಅಂತ ಹೇಳ್ತಿದ್ದಾರೆ. ಹೌದು, ನಮ್ಮಲ್ಲಿ ಒಂದು ಅಸೋಸಿಯೇಷನ್ ಇದೆ, ಅದಕ್ಕೆ ಮೆಂಬರ್ ಆಗಿದೆಯಾ ನೀನು ಅಂತೆಲ್ಲ ಕೇಳ್ತಿದ್ದಾರೆ. ಏನು ಮೆಂಬರ್ ಅದು ಇದು ಅಂತಿದ್ರೆ, ಏನಮ್ಮ ಮೆಂಬರ್ ಆಗಿಲ್ವಾ ನೀನು, ನಮಗೆ ನಾವೇ ಮೆಂಬರ್ಶಿಪ್ ಎಲ್ಲ ತೊಗೋಬೇಕು, ನಾವೇ ಒಂದು ಸಂಘನ ರಚಿಸ್ಕೊಂಡಿದ್ದೀವಿ, ಇಲ್ಲೆಲ್ಲ ಹೇಗೆ ಗೊತ್ತಾ ಅಂತ ಹೇಳ್ತಿದ್ದೆ. ಇದು ನಿಮ್ಮ ಅಪ್ಪನ ಮನೆ ಜಾಗನ ಅಂದಾಗ, ಇದು ನನ್ನ ಮಾವ ನನಗೆ ಕೊಟ್ಟಿದ್ದು, ನಾನು ಈಗ ಇವ್ರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ನೋಡಮ್ಮ ಇಷ್ಟೆಲ್ಲ ಮಾತಾಡ್ತಿದ್ಯಾ, ಜೊತೆಗೆ ಮೆಂಬರ್ಶಿಪ್ ಕೂಡ ಇಲ್ಲ, ನೀನು ಇಲ್ಲಿಂದ ದುಡ್ಡು ಕೊಟ್ಟು ಹೋಗ್ತಾ ಇರು ಅಂದಾಗ, ನಾನೇ ದುಡ್ಡು ಕೊಡಬೇಕು, ಕೊಡೋದಿಲ್ಲ ಅಂತ ವೈಶಾಖ ಹೇಳಿದ್ರೆ ಅದನ್ನು ಕಿತ್ಕೊಂಡೇ ಬಿಡ್ತಾರೆ ಪ್ರೆಸಿಡೆಂಟ್. ಕಿತ್ಕೋತಿದ್ದಕ್ಕೆ ಕೊಡೆ ಅದು ನಂದು ಅಂತ ಹೇಳಿ ಕಿತ್ಕೊಳ್ಳೋಕೆ ಹೋದರೆ ಅಷ್ಟರಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ವೈಶಾಖಗೆ ಹೊಡೆಯೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಇರೋಕ್ಕೂ, ಅಯ್ಯೋ ಏನಪ್ಪ ಮಾಡೋದು, ವಿಡಿಯೋನ ವೈಶಾಖ ಅಕ್ಕ ಮಾಡಿರೋ ವಿಡಿಯೋನ ಚಾರು ಕಳಿಸಿದ್ರೆ ಆಯಿತು ಅಂತ ಕಳಿಸಿದ್ರೆ, ಈ ಕಡೆ ನೋಡಿದ್ರೆ ಹೊಡಿತಿದಾರಲ್ಲ ಅಂತ ಅಂದ್ಕೊಂಡು ಇಲ್ಲಿ ರುಕ್ಕು ಬಂದಿದ್ದೆ ಬಿಡಿಸೋಕೆ ನೋಡ್ತಿದ್ದಾಳೆ. ಅಷ್ಟರಲ್ಲಿ ಏನಲ್ಲಿ ಗಲಾಟೆ ಆಗ್ತಿದ್ಯಲ್ಲ ಅಂತ ಇಲ್ಲಿ ಮುರಾರಿ ಮತ್ತು ರಾಮಾಚಾರಿ ಇಬ್ಬರು ಕೂಡ ಬರ್ತಿದ್ದಾರೆ. ಅಲ್ಲಿ ವೈಶಾಖ ಅತ್ತಿಗೆಗೆ ಹೊಡಿತಿರೋದು ಅಂತ ರಾಮಾಚಾರಿಗೆ ಮುರಾರಿ ಹೇಳಿದ ತಕ್ಷಣ ಶಾಕ್ ಆಗುತ್ತೆ. ನಿಲ್ಲಿಸಿ ಅಂತ ಹೇಳ್ತಾರೆ. ಅಲ್ಲಿ ವೈಶಾಖ ಹೊಡ್ಸ್ಕೊತಿರೋದು ನೋಡಿ ಶಾಕ್ ಆಗಿದೆ. ಅಲ್ಲಿ ರುಕ್ಕು ಕೂಡ ಕಾಣ್ದಂಗೆ ಅವಸ್ಕೊಂಡು ನಿಂತ್ಕೊಂಡಿದ್ರೆ ಮುರಾರಿ, ಇಲ್ಲಿ ರುಕ್ಕು ಅದಕ್ಕೆ ಕೂಡ ಅಂತ ಹೇಳಿದ ತಕ್ಷಣ ರುಕ್ಕು ನೀವೇ ನಿಲ್ಲಿ ಅಂತ ಕೇಳ್ತಿದ್ದಾರೆ ರಾಮಾಚಾರಿ. ಈ ಕಡೆ ಅದಕ್ಕೆ ನೀವೇ ನಿಲ್ಲಿ ಅಂತ ಹೇಳ್ತಿದ್ದ ಹಾಗೆ ಈ ಕಡೆ ಭಿಕ್ಷುಕರು, ಏನು ರಾಮಾಚಾರಿ ಅವರೇ ಇದು
ನಿಮ್ಮ ಒಂದು ಅದಕ್ಕೆನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೂಡ ಕೇಳ್ತಾರೆ. ನಂತರ ಏನಿದು ಅದಕ್ಕೆ ಏನು ರುಕ್ಕು ಅವರೇ ಇದೆಲ್ಲ ಅಂತಿದ್ರೆ ರುಕ್ಕುಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಆ ಕಡೆ ವೈಶಾಖ ಅಂತೂ ಅದು ರಾಮಾಚಾರಿ ನಮ್ಮಲ್ಲಿರ್ತಕ್ಕಂಥ ನಾನತ್ವ ಅಹಂಕಾರ ಈಗೋ ಎಲ್ಲ ಹೋಗಬೇಕು ಅಂದರೆ ಭಿಕ್ಷೆನೇ ಬೇಡಬೇಕಲ್ವಾ, ಅದನ್ನು ಬೇಡಿದಾಗ ಮಾತ್ರ ನಮಗೆ ಮೋಕ್ಷ ಸಿಗೋದು, ಮುಕ್ತಿ ಸಿಗೋದು, ನಾವು ಒಳ್ಳೆಯವರಾಗೋದು. ಅದೇ ಕಾರಣಕ್ಕೆ ನಾನು ಈ ಒಂದು ವ್ರತವನ್ನು ಮಾಡಬೇಕು ಅಂತ ಅಂದ್ಕೊಂಡು ಈಗ ಕಂಪ್ಲೀಟ್ ಮಾಡಿದ್ದೀನಿ. ಇದರಿಂದ ಬಂದ ಹಣನ ನಾನು ಅನಾಥಾಶ್ರಮಕ್ಕೆ ಕೊಡ್ತೀನಿ. ಇದರಿಂದ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ತನಗಳು ದೂರ ಆಗತ್ವೆ ಅಂತ ಹೇಳ್ತಾರೆ. ಇದನ್ನು ನಂಬೋಕ್ಕಾಗ್ತಿಲ್ಲ ರಾಮಾಚಾರಿಗೆ. ತದನಂತರ ವೈಶಾಖ ಮತ್ತು ರುಕ್ಕು ಹೋಗ್ತಾರೆ. ಈ ಕಡೆ ಮುರಾರಿ ನೋಡಿದ್ಯಾ ಅದಕ್ಕೆ ಬಗ್ಗೆ ಯಾವಾಗಲೂ ಕೆಟ್ಟದನ್ನೇ ಹೇಳ್ತದೆ, ಇವಾಗ ಏನು ಹೇಳ್ತೀಯ ಅಂದಾಗ ನನಗೆ ನಿನ್ನ ರೀತಿಯೆಲ್ಲ ನಂಬೋಕ್ಕಾಗಕ್ಕಾಗ್ತಿಲ್ಲ. ವೈಶಾಖ ಅದಕ್ಕೆ ಈ ರೀತಿ ಯೋಚನೆ ಮಾಡೋದು ಅದಂತೂ ಸಾಧ್ಯನೇ ಇಲ್ಲ ಅಂತಾಗ ಈ ಕಡೆ ನಿನ್ಗೇನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂತ ರಾಮಾಚಾರಿ ಹೋಗ್ತಾರೆ. ಹೌದೌದು, ನೀನು ಹೇಗೆ ಕೆಟ್ಟವನಾಗೋದಿಲ್ವೋ ರಾಮಾಚಾರಿ, ಹಾಗೆ ವೈಶಾಖ ಅದಕ್ಕೆ ಕೂಡ ಖಂಡಿತ ಒಳ್ಳೆಯವರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಮುರಾರಿ ಹೇಳ್ತಾರೆ. ನಂತರ ಇಲ್ಲಿ ರಾಮಾಚಾರಿ ಚಾರುಗೆ ಕಾಲ್ ಮಾಡಿದ್ದೆ, ಇಲ್ಲಿ ಅದಕ್ಕೆ ಭಿಕ್ಷೆ ಬೇಡ್ತಾ ಇದ್ರು ಅಂದಾಗ ಅವಳಿಗೇನು ಬಂತು ಗತಿ ಅಂತ ಚಾರು ಹೇಳಿದಾಗ ಅದೇನು ಈಗೋ ನಾನತ್ವ ಅಹಂಕಾರವನ್ನು ತೊಲಗಿಸ್ಬೇಕು ಅಂದರೆ ಭಿಕ್ಷೆ ಬೇಡಬೇಕು ಅಂತ ಹೇಳಿದ್ರು. ಅದರಿಂದ ಬಂದ ದುಡ್ಡನ್ನು ಅನಾಥಾಶ್ರಮಕ್ಕೆ ಕೊಟ್ಟು ಪಾಪನ ಕಳ್ಕೊತೀನಿ ಅಂತ ಕೂಡ ಹೇಳಿದರು. ನನಗೆ ಇಷ್ಟೊಂದು ಬದಲಾವಣೆ ಆಗ್ತಿರೋದು ತುಂಬಾ ಖುಷಿ ಆಗ್ತದೆ ಅಂದಾಗ ಹೌದಾ ಅಕ್ಕಂಗೆ ಇಷ್ಟೊಂದೆಲ್ಲ ಒಳ್ಳೆ ಬುದ್ಧಿ ಬಂತ, ಒಳ್ಳೆಯದೇ ಆಯಿತು ಅಂತ ಚಾರು ಕೂಡ ಹೇಳ್ತಾಳೆ. ನಂತರ ಇಲ್ಲಿ ಚಾರುಗೆ ರುಕ್ಕು ಕಳಿಸಿರೋ ವಿಡಿಯೋನ ಚಾರು ನೋಡ್ತಾಳೆ. ಅಷ್ಟರಲ್ಲಿ ಇಲ್ಲಿ ವೈಶಾಖ ಬಂದಿದ್ದೆ ಚಾರು ಅಂತ ಹೇಳ್ತಿದ್ದಾಗ ಏನು ಯಾವ ಭಿಕ್ಷುಕರು ಅಂತ ಚಾರು ಬೇಕು ಅಂತಾನೆ ಮಾತಾಡ್ತಾರೆ. ಈ ಕಡೆ ಅಕ್ಕ ಭಿಕ್ಷೆ ಬೇಡಿ ಅನಾಥಾಶ್ರಮಕ್ಕೆ ದುಡ್ಡು ಕೊಟ್ಟಾಯಿತು ಚಾರು ಅಂತ ಹೇಳಿ ರುಕ್ಕು ಕೂಡ ಹೇಳ್ತಾಳೆ. ನಂತರ ದಯವಿಟ್ಟು ನನಗೆ ಹೇಳಿಬಿಡು ಯಾವ ಇಂಜೆಕ್ಷನು ಏನು ಹಾಕಿದ್ಯಾ ಅಂತ ಕೇಳ್ತಿದ್ರೆ ನೀನು ಮೊದಲು ಅತ್ತೆಗೆ ಎಷ್ಟು ಕಾಲ್ ಮಾಡಿ ಹೆದರಿಸ್ತದೆ ಅಲ್ವಾ, ಹೋಗಿ ಅತ್ತೆನ ಕ್ಷಮೆ ಕೇಳು ಕಾಲಿಡ್ಕೊಂಡು ಅಂತ ಹೇಳ್ತಾಳೆ ಚಾರು. ತದನಂತರ ಇನ್ನೇನು ಮಾಡೋದು, ನನ್ನ ಹಣೆ ಬರ ಬದುಕಬೇಕು ಅಂದರೆ ಕಾಲು ಹಿಡಿಬೇಕು, ಹಿಡಿದ್ರೆ ಆಯಿತು, ಕಳ್ಕೊಳ್ಳೋದೇನು ಅಂತ ಅಂದ್ಕೊಂಡಿದ್ದೆ. ಜಾನಕಿ ಅಮ್ಮನ ಕಾಲು ಇಟ್ಕೊಂಡ್ಬಿಡ್ತಾರೆ. ಯಾಕಮ್ಮ ಏನಾಯಿತು ಅಂದಾಗ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಷ್ಟೇ, ನಾನು ಈ ಮನೆಗೆ ಎಷ್ಟೆಲ್ಲ ದ್ರೋಹ ಮಾಡಿದ್ದೀನಿ, ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ, ಸಾಯಿಸೋಕೆಲ್ಲ ಹೊಟ್ಟಿದ್ದೀನಿ ಅಂದಾಗ ಏನಮ್ಮ ಯಾವುದನ್ನು ಕೂಡ ನೀನು ಬೇಕು ಅಂತ ಮಾಡಿದ್ದಲ್ಲ, ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಳ್ದೆ ನೀನು ಈ ಮನೆಗೆ ಬಂದೆ. ಆದರೆ ಪರಿಸ್ಥಿತಿ ಸಮಯ ನಿನ್ನನ್ನು ಆ ರೀತಿ ಮಾಡಿಸ್ಬಿಡ್ತು. ಆದರೆ ನೀನು ಕ್ಷಮೆ ಕೇಳ್ತಿದ್ಯಾ ಅಲ್ವಾ, ಕ್ಷಮೆ ಮುಂದೆ ಬೇರೆ ಏನೂ ಇಲ್ಲಮ್ಮ ಅಂತ ಕೂಡ ಹೇಳ್ತಾರೆ ಇಲ್ಲಿ ಜಾನಕಿ ಅಮ್ಮ. ತದನಂತರ ಇಲ್ಲಿ ವೈಶಾಖ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ರುಕ್ಕು ಜೊತೆ ಹೊರಗಡೆ ಬಂದಿದ್ದೆ. ಚಾರು ಹತ್ರ ನೋಡು ಚಾರು, ನಾನು ನೀನು ಹೇಳ್ದಾಗೆ ಕ್ಷಮೆ ಕೇಳಿದ್ದೀನಿ, ಈಗಲಾದರೂ ಹೇಳು, ಕೈ ಕಟ್ತಾನೆಲ್ಲ ತಡ್ಸೋಕ್ಕಾಗ್ತಿಲ್ಲ ಅಂದಾಗ ಅಷ್ಟಾಗ್ಬಿಟ್ರೆ ಆಯಿತಾ, ನೀನು ಫೋನ್ ಮಾಡಿ ಯಾರಿಗೆ ಹೊಡಿಸ್ತದೆ ಹೇಳು ಅತ್ತೆ ಕೈಯಿಂದ ಅಂತ ಹೇಳ್ತಿದ್ದಾಗ ಇಲ್ಲಿ ವೈಶಾಖ ರುಕ್ಕು ಶಾಕ್ ಆಗ್ತಿದ್ದಾರೆ. ಬಿಕಾಸ್ ಇಲ್ಲಿ ಚಾರು ಕೂಡ ವೈಶಾಖಗೆ ಅತ್ತೆ ಕೈಯಿಂದ ಹೊಡಿಸೋದಕ್ಕೆ ಮುಂದಾಗ್ತಿದ್ದಾಳೆ. ಹಾಗಿದ್ರೆ ಕಪಾಳಕ್ಕೆ ಬಾರಿಸ್ಕೊಂಡಂತ ವೈಶಾಖ ಬದಲಾಗೋ ಜಾಯಮಾಲ ಅಷ್ಟಕ್ಕೆಲ್ಲ ಅನ್ನೋದು ಚಾರುಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ಬದಲಾಯಿಸ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಕತೆ ಅಂತಿಮ ಸಂಚಿಕೆ ಅಂತ ದಾಪುಗಾಲಿರ್ತದೆ. ಹಾಗಿದ್ರೆ ಮುಂದೆ ಹೇಗಿರುತ್ತೆ ಕ್ಲೈಮ್ಯಾಕ್ಸ್ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.